ವಚನ ಭಂಗದ ಗೋಳು ಬರೀ ಓಡು ಅಂತ. ಆಯ್ತಾ? ಬಿಜೆಪಿಯವರಿಗೆ ವಚನ ಭಂಗವನ್ನು ಪ್ರಶ್ನೆ ಮಾಡುವ ನೈತಿಕತೆನೇ ಇಲ್ಲ ಅಂತ ಬರುತ್ತೆ. ಯಾಕಿಲ್ಲ ಅಂದ್ರೆ ಇವರು ಬಾಬ್ರಿ ಮಸೀದಿಯನ್ನು ರಕ್ಷಣೆ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟಿಗೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟಿದ್ರು. ಆದ್ರೂ ಅಲ್ಲಿ ಕೊಂಡೋಗಿ ಬಿಡೋದಾಗಿದ್ರು, ವಚನ ಭಂಗ ಆಯ್ತು. ಉಮಾ ಭಾರತಿಯನ್ನು ಮುಖ್ಯಮಂತ್ರಿ ಆಗಿದ್ರು ಮಧ್ಯಪ್ರದೇಶದ್ದು. ಅವರು ಈದ್ಗಾ ಮೈದಾನದಲ್ಲಿ ಕಾಂಟ್ರವರ್ಸಿ ಆದಾಗ ಅವ್ರು ರಾಜೀನಾಮೆ ಕೊಟ್ಟರು. ಪ್ರಾಮಿಸ್ ಏನಿತ್ತಂದ್ರೆ ಅದರಲ್ಲಿ ಎಕ್ವಿಟ್ ಆದ್ರೆ ನಾನು ಮುಖ್ಯಮಂತ್ರಿ ಮಾಡ್ತೇವೆ. ಮುಖ್ಯಮಂತ್ರಿ ಮಾಡಲಿಲ್ಲ. ಇವರದ್ದು 3 ಪ್ರಧಾನವಾದ ಬೇಡಿಕೆ ಏನಿತ್ತು. ಒಂದು, ಕಾಶ್ಮೀರಕ್ಕಿರುವ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡ್ತೇವೆ, ರಾಮ ಮಂದಿರವನ್ನು ಕಟ್ತೇವೆ ಮತ್ತು ಸಮಾನ ನಾಗರಿಕ ಸಂಹಿತೆಯನ್ನ ಮಾಡ್ತೇವೆ ಅಂತ. ಇವರು ಈಗ ಮೊನ್ನೆ ಮೋದಿ ಬಂದ ನಂತರ ಆಗಿರೋದಲ್ವ ಅದು. ಆಗ ಇಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ 3 ಪ್ರಾಮಿಸ್ಗಳ ಬಗ್ಗೆ ಅದೇನಿಲ್ಲ, ಅದನ್ನು ಫ್ರೀಸ್ ಮಾಡಿದ್ರು, ಶೈತ್ಯಾಗಾರದಲ್ಲಿ ಇಟ್ಟರು. ಆ ರೀತಿ ಒಂದರ ಮೇಲೆ ಒಂದು ವಚನ ಭಂಗ ಮಾಡಿದ ಬಿಜೆಪಿಗೆ ಕುಮಾರಸ್ವಾಮಿ ಮೇಲೆ ಆ ರೀತಿ ಆರೋಪ ಮಾಡುವ ಯಾವ ನೈತಿಕತೆ ಇದೆ ಅಂತ ನನ್ನ ಆರ್ಗ್ಯುಮೆಂಟ್. ಎರಡನೇ ಆರ್ಗ್ಯುಮೆಂಟ್ ಏನಂದ್ರೆ, ಈಗ ಜನರಿಗೆ ಕೊಟ್ಟ ಆಶ್ವಾಸನೆ ಅಲ್ಲ ಅದು 2 ಪೊಲಿಟಿಕಲ್ ಪಾರ್ಟಿಗಳ ನಡುವಿನ ಆಶ್ವಾಸನೆ. ಇದು ಭರವಸೆ, ಇದು ವಚನ ನಾನು ಬಿಟ್ಟುಕೊಡ್ತೇನೆ ಅಂತ. ನೀವು ಜನರಿಗೆ ಕೊಟ್ಟ ಭರವಸೆನೇ ಈಡೇರಿಸುವುದಿಲ್ಲ, ಮತ್ತೆ ಇದನ್ನು ಕೇಳಲಿಕ್ಕೆ ನಿಮ್ಮ ಅಧಿಕಾರ ಏನಿದೆ ಬರುತ್ತೆ. ಅದು ಏನಾಗಿತ್ತು ನನಗೆ ಈಗಲೂ ನೆನಪಿದೆ. ಬೆಳಿಗ್ಗೆ 7 ಗಂಟೆಗೆ ನಮ್ಮ ಪಯ್ಯ ವಿಠಲ್ ಮೂರ್ತಿ IAS ಇದ್ರೆ ಅವ್ರು ಕೇಳಿ 7 ಗಂಟೆ ಫೋನ್ ಮಾಡೋದು, ಏನ್ ದಿನೇಶ್ ಈಗ ಬರೆದು ಬಿಟ್ಟು ರಾಜ್ಯದಲ್ಲೆಲ್ಲ ಕುಮಾರಸ್ವಾಮಿಗೆ ಬೈತಾ ಇದ್ದಾರೆ, ನೀವು ಈಗ ಬರಿತಾ ಇದ್ದೀರಾ ಅಂತ.